ನಮಸ್ಕಾರ ಬಸ್ಸು ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರಿ ಸ್ಟಾಪ್ ಆಯ್ತು ಕ್ರಿಕೆಟಿಂಗ್ ಅಪ್ಡೇಟ್ಸ್ ಎಲ್ಲರಿಗೂ ಸ್ವಾಗತ ಮಗ ಮೊದಲನೇ ಅಪ್ಡೇಟ್ ಹೋಗ್ಬಿಡೋಣ ಪಾಟ್ ನನಗೆ ಅದಕ್ಕೆ ನಮ್ಮ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಹಾಕೊಂಡ್ರೆ ಸಬ್ಸ್ಕ್ರೈಬ್ ಹಾಕೊಂಡು ಬೆಲ್ ಐಕನ್ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ ಮೊದಲನೇ ಅಪ್ಡೇಟ್ ಜೈ ಶಾ ಒಂದು ಸ್ಟೇಟ್ಮೆಂಟ್ ಹಾಕಿ ಕೊಟ್ಟಿದ್ದಾರೆ 125 ಕೋಟಿ ಅನೌನ್ಸ್ಮೆಂಟ್ ಮಾಡ್ತಾ ಇದ್ದಂಗೆ ತಗೊಳ್ರಿ ಇವರು ಗಿಫ್ಟ್ ಆಗಿ ಅಂತ BCCI ಸೆಕ್ರೆಟರಿ ಜೈ ಶಾ ಇನ್ನೂ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಮ್ಮ ಏಮು ನೆಕ್ಸ್ಟ್ ಏನಿದ್ರು ಕೂಡ WTC ಫೈನಲ್ನ ಗೆಲ್ಲಬೇಕು ಎಲ್ಲ ಗೆದ್ದಿದ್ದಾಗಿದೆ ಅದೊಂದು ಮಾತ್ರ ಬಾಕಿ ಉಳ್ಕೊಂಡಿದೆ ಅದನ್ನ ಗೆದ್ದಿ ತೀರ್ತೀವಿ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಬ್ರಬೋಡಾಸ್ ಅಲ್ಲಿ ನಾವು ಗೆಲ್ತೀವಿ ಅಂತ ಜೈ ಶಾ ಅವರೊಂದು ಸ್ಪೀಚ್ ನಾವು ಕೊಟ್ಟಿದ್ರು ಅರೌಂಡ್ 5-6 ತಿಂಗಳು ಮುಂಚೆನೇ ಹೇಳಿದ್ರು ಬ್ರಬೋಡಾಸ್ ಅಲ್ಲಿ ನಾವು ಗೆಲ್ತೀವಿ ಅಂತ ಯಾವಾಗ ODI ವರ್ಲ್ಡ್ ಕಪ್ ನ ಸೋತ್ವೋ ಅವಾಗಲೇ ಹೇಳಿದ್ರು ಬ್ರಬೋಡಾಸ್ ಅಲ್ಲಿ ಪಕ್ಕ ಗೆಲ್ತೀವಿ ಮಗ ಅಂತ ಸೊ ಅದೇ ತರಾನೇ ಆಯ್ತು ಇವಾಗ ಇದನ್ನ ಬೇರೆ ಹೇಳಿದ್ರೆ WTC ಫೈನಲ್ ಕೂಡ ಗೆಲ್ಬೇಕು ಅಂತ ಹೇಳಿದ್ರೆ ಸೊ ಅದು ಕೂಡ ಆಗ್ಬಿಡ್ಲಿ ನೋಡೋಣ ಏನಾಗುತ್ತೆ ಅಂತ ಅಪ್ಡೇಟ್ ಬಿಟ್ಟು ರಾಹುಲ್ ದ್ರಾವಿಡ್ ಅವರು ವಿರಾಟ್ ಕೊಹ್ಲಿ ಅವರಿಗೆ ಹೇಳಿದ್ರೆ ಏನ್ ಸೆಲೆಬ್ರೇಷನ್ ರಾಹುಲ್ ದ್ರಾವಿಡ್ ಅವ್ರದ್ದು ವಿರಾಟ್ ಕೊಹ್ಲಿ ಟ್ರೋಫಿ ತಗೊಂಬಂದು ಕೊಡ್ತಾ ಇದ್ದಂಗೆನೆ ವಿರಾಟ್ ಕೊಹ್ಲಿ ಟ್ರೋಫಿ ತಗೊಂಬಂದು ಕೊಡ್ತಾ ಇದ್ದಂಗೆನೆ ರಾಹುಲ್ ದ್ರಾವಿಡ್ ಇದು ಬಂದಿದೆ ಅಂತ ಕಾಣಿಸುತ್ತೆ ಮಗ 3 ಟ್ರೋಫಿ ಗೆದ್ಬಿಟ್ಟಲ್ಲಾಗಿರೋ ನೀನು ಅಂದ್ರೆ ಇವ್ರು ಇರೋಂಥ ಟೀಮು 3 ಟ್ರೋಫಿನೂ ಕೂಡ ಇವಾಗ ಗೆದ್ದಿದೆ ಆಲ್ 3 ಟಿಕ್ಡ್ ಇನ್ ವೈಟ್ ಬಾಲ್ ಫಾರ್ಮ್ಯಾಟು 1 ರೆಡ್ ಟು ಗೋ ಅಂತ ವಿರಾಟ್ ಕೊಹ್ಲಿ ಅವ್ರಿಗೆ ಹೇಳಿದ್ರೆ ಅಂದ್ರೆ WTC ಫೈನಲ್ ವಿರಾಟ್ ಕೊಹ್ಲಿ ಇರುವಂಥ ಟೀಮ್ ಏನಾದ್ರು ಗೆಲ್ತು ಅಂದ್ರೆ ಒಂಥರ ಸಂಪೂರ್ಣ ಆಗೋಗ್ಬಿಡುತ್ತೆ ಅವರ ಜೀವನ ಕ್ರಿಕೆಟಿಂಗ್ ಕೆರಿಯರ್ ಅಲ್ಲಿ ಎಲ್ಲಾನು ಗೆದ್ದಂಗೆ ಆಗೋಗ್ಬಿಡುತ್ತೆ WTC ಫೈನಲ್ ಗೆಲ್ಬೇಕಷ್ಟೇನೆ 2 ಸಲ ಫೈನಲ್ ಹೋಗಿದ್ದೀವಿ 2 ಸಲ ಕೂಡ ಹೊಡ್ಸ್ಕೊ ಬಂದಿದ್ದೀವಿ ನೋಡೋಣ ಅದೇನಾಗುತ್ತೆ ಅಂತ ಅಪ್ಡೇಟ್ ಬಂದ್ರಿ ಟೀಮ್ ಇಂಡಿಯಾ ಟು ಮೀಟ್ ನರೇಂದ್ರ ಮೋದಿ ಅಂತ ನರೇಂದ್ರ ಮೋದಿ ವಿನಿಂಗ್ ಸ್ಪೀಚ್ ನ ಬೇರೆ ಕೊಟ್ಟರು ನೋಡಿರ್ತಾರ ಅಂತ ಅನ್ಕೊಂಡಿದ್ದೀರಿ ಏನೇನು ಹೇಳಿದ್ರು ಅಂತ ಸೊ ನರೇಂದ್ರ ಮೋದಿನ ಇವರು ಮೀಟ್ ಆಗ್ತಾರಂತೆ ಎಲ್ಲರೂ ಟೀಮ್ ಮೆಂಬರ್ಸ್ ಎಲ್ಲ ಬಂದ್ಬಿಟ್ಟು ಸೊ ಮೀಟ್ ಆಗಲೇಬೇಕು ಇನ್ನೇನು ಇಂಡಿಯಾ ಗೆದ್ದಿಲ್ಲ ವರ್ಲ್ಡ್ ಕಪ್ ನರೇಂದ್ರ ಮೋದಿನೂ ಮೀಟ್ ಆಗಬೇಕು ಅವ್ರ ಅಪ್ಪನ ಮೀಟ್ ಆಗಬೇಕು ಸುಮ್ಮನೆ ಫ್ಲೋಲ್ಲಿ ಹೇಳ್ತಾ ಇದ್ದೀನಿ ಮಗ ಆಮೇಲೆ ಬೈದ್ಬಿಡ್ಬಿಡಿ ಮೋದಿ ಭಕ್ತರೆಲ್ಲ ಬಂದ್ಬಿಟ್ಟು ನನಗೆ ಸೊ ನರೇಂದ್ರ ಮೋದಿನ ಮೀಟ್ ಆಗ್ತಾರಂತೆ ನೋಡೋಣ ಅಲ್ಲೆಲ್ಲರೂ ಪ್ರೈಸ್ ಅನೌನ್ಸ್ಮೆಂಟನ್ನು ಮಾಡ್ತಾರೆ ನರೇಂದ್ರ ಮೋದಿ ಅಂತ ಸೊ ಈ ಕೊಟ್ರೆ ಇದೆ ಜಾಸ್ತಿ ಆಗುತ್ತೆ ನಿಮಗೆ 125 ಕೋಟಿ ಕೊಟ್ಟರು ಅಲ್ಲೊಂದು 20 ಕೋಟಿ ಬಂದಿದೆ ಸೊ ಎಲ್ಲ ಸೇರಿ ಒಂದು 150 ಕೋಟಿ ಬಂದಿದೆ ಇದನ್ನೇ ಎಂಜಾಯ್ ಮಾಡಿ ಇನ್ನೇನು ಸ್ಪೆಷಲಾಗಿ ನಿಮಗೆ ಅದಕ್ಕೆ ಬೇರೆ ಕೊಡಬೇಕಾ ಅಂತ ಕೇಳ್ಬಿಡ್ತಾರೆ ಮೋದಿ ಅವರು ನೋಡೋಣ ಏನಾರು ರೊಚ್ಚಿಗೆದ್ದಿ ಪ್ರೈಸ್ ಅನೌನ್ಸ್ಮೆಂಟ್ ಅನ್ನೋ ಮಾಡ್ತಾರೆ ಜೋಶಲ್ಲಿ ಅಂತ ಅಪ್ಡೇಟ್ ನಂಬರ್ 4 ನಮ್ಮ ಟೀಮ್ ಇಂಡಿಯಾದವ್ರು ಇನ್ನೂ ಏನಕ್ಕೆ ಬಂದಿಲ್ಲ ಇಂಡಿಯಾಗೆ ಅಂತ ಒಂದು ಕ್ವೆಶನ್ ಇರುತ್ತೆ ನಿಮಗೆ ಏನಕ್ಕೆ ಬಂದಿಲ್ಲ ಅಂದ್ರೆ ಇನ್ನೂ ಏನಕ್ಕೆ ಹೊರಟಿಲ್ಲ ಅಂತಂದ್ರೆ ಅಲ್ಲಿ ಕರ್ಫ್ಯೂ ಸಿಚುವೇಶನ್ ಇದೆಯಂತೆ ಬ್ರಬೋಡಾಸ್ ಅಲ್ಲಿ ಅದು ಯಾವುದೋ ಹರಿಕೇನ್ ಬಂದು ಬೇರೆ ಹಿಟ್ ಆಗ್ತಿದೆಯಂತೆ ಬ್ರಿಲಿ ಅಂತ ಒಂದು ಹರಿಕೇನು ಸೊ ಅದಕ್ಕೊಂದು ಹೆಸರು ಬೇರೆ ಕೊಟ್ಬಿಟ್ಟಿದ್ರೆ ಇನ್ನು ನೆಕ್ಸ್ಟ್ 6 ಅವರಲ್ಲಿ ಆಲ್ರೆಡಿ ಡ್ರಿಸ್ಲಿಂಗ್ ಸ್ಟಾರ್ಟ್ ಆಗಿದೆಯಂತೆ ಆದ್ದರಿಂದ ಬ್ರಬೋಡಾಸ್ ಅಲ್ಲಿ ಒಂಥರ ಕರ್ಫ್ಯೂ ಲೈಕ್ ಸಿಚುವೇಶನ್ ಇರೋದ್ರಿಂದ ಇವರು ಬರೋದಕ್ಕೆ ಆಗ್ತಾ ಇಲ್ವಂತೆ ನೆಕ್ಸ್ಟ್ 24 ಅವರ್ಸು ಇನ್ನೂ ಏನು ಹೇಳೋದಕ್ಕಾಗೋದಿಲ್ಲ ಸೊ ನೆಕ್ಸ್ಟ್ 24 ಅವರ್ಸ್ ಆಗಾದ್ಮೇಲೆ ಬಿಡೋ ಅಂತ ಸಾಧ್ಯತೆ ಇದೆ ನಮ್ಮ ಟೀಮ್ ಇಂಡಿಯಾ ಬಂದ್ಬಿಟ್ಟು ಆಮೇಲೆ ಮೋದಿ ಅವ್ರನ್ನ ಮೀಟ್ ಆಗ್ತಾರೆ ಆಮೇಲೆ ಇಂಡಿಯಾದಲ್ಲಿ ಬಂದ್ಬಿಟ್ಟು ಎಲ್ಲರಿಗೂ ಟ್ರೋಫಿನೂ ಕೂಡ ತೋರಿಸ್ತಾರೆ ಒಟ್ಟಿನಲ್ಲಿ ಅಲ್ಲಿ ಇವಾಗ ಒಂಥರ ಸೈಕ್ಲೋನ್ ಟೈಪ್ ಇರೋದ್ರಿಂದ ಕರ್ಫ್ಯೂ ಲೈಕ್ ಸಿಚುವೇಶನ್ ಇರೋದ್ರಿಂದ ಅಲ್ಲಿ ಫ್ಲೈಟ್ಸ್ಗಳು ಯಾವುದೋ ಹೊಡ್ತಿಲ್ಲ ಅಂತ ಕಾಣ್ತದೆ ಅದಕ್ಕೋಸ್ಕರ ಇನ್ನೂ ಬಿಟ್ಟಿಲ್ಲ ಇವರು ಬ್ರಬೋಡಾಸ್ ಅಲ್ಲೇ ಇದ್ದಾರೆ ಅಪ್ಡೇಟ್ ನಂಬರ್ 5 ಬೋತ್ ಕೋಚ್ ಅಂಡ್ ಸೆಲೆಕ್ಟರ್ಸ್ ಅಪಾಯಿಂಟ್ಮೆಂಟ್ ವಿಲ್ ಬಿ ಡನ್ ಶಾರ್ಟ್ಲಿ ಅಂತ ಜೈ ಶಾ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಾವು ಇವಾಗ ಮುಂಬೈಗೆ ತಲುಪ್ತಾ ಇದ್ದಂಗೆ ಏನೇನಾಗಿದೆ CSA ಅವರು ಕ್ರಿಕೆಟ್ ಅಡ್ವೈಸರಿ ಕಮಿಟಿ ಅವರು ಏನೋ 2 ಹೆಸರನ್ನ ಶಾರ್ಟ್ ಲಿಸ್ಟ್ ಮಾಡ್ಕೊಂಡಿದ್ರಂತೆ ಕೋಚ್ ಆಗಿ ಅಪಾಯಿಂಟ್ ಮಾಡೋದಕ್ಕೆ ಆ 2 ಹೆಸರು ಯಾವುದೋ ಅಂತ ಇನ್ನೂ ಸಹ ಹೇಳಿಲ್ಲ ಒಂದು ಗೌತಮ್ ಗಂಭೀರ್ ಅಂತೂ ಪಕ್ಕ ಫಿಕ್ಸ್ ಆಗಿರುತ್ತೆ ಇನ್ನೂ ಒಂದು ಯಾವ ಹೆಸರು ಅಂತ ಇನ್ನೂ ಸಹ ಇವರು ಹೇಳಿಲ್ಲ ಗೊತ್ತಿಲ್ಲ ಇನ್ನೂ ಒಂದು ಯಾರ ಹೆಸರು ಇರ್ಬೋದು ಅಂತ ಒಟ್ಟಿನಲ್ಲಿ 2 ಹೆಸರು ಅಂತ ಹೇಳಿದರೆ ಒಂದೇ ಫಿಕ್ಸ್ ಆಗೋಗ್ಬಿಟ್ಟು ಸ್ವಲ್ಪ ಬಿಡ್ತೀವಿ ಸ್ವಲ್ಪ ಕನ್ಫ್ಯೂಸ್ ಆಗಲಿ ಅಂತ ಹೇಳಿದರೆ ಬಟ್ ನಮಗೆ ಅಲ್ಟಿಮೇಟ್ಲಿ ನಮಗೆ ಒಂದು ಫೈನಲೈಸ್ ಆಗೋಗ್ಬಿಟ್ಟಿದೆ ನಮಗೆ ಗೌತಮ್ ಗಂಭೀರ್ ಅಂತಾನೆ ಜೊತೆಗೆ ಸೆಲೆಕ್ಟರ್ಸ್ನು ಕೂಡ ಇವರನ್ನು ಅಪಾಯಿಂಟ್ ಮಾಡ್ಕೊಂತಾರಂತೆ ಸೊ ಆದಷ್ಟು ಬೇಗ ಇದಾಗುತ್ತೆ ಅಂತ ಹೇಳಿದರೆ ಜಿಂಬಾಬ್ವೆ ಸೀರೀಸ್ಗೆ VVS ಲಕ್ಷ್ಮಣ್ ಅವರು ಕೋಚ್ ಆಗಿರ್ತಾರೆ ಅಂತ ಅಫಿಷಿಯಲ್ ಅನೌನ್ಸ್ಮೆಂಟ್ನ ಮಾಡಿದ್ದಾರೆ ಸೊ ನೋಡೋಣ ಇನ್ನು ಯಾವಾಗ ಸುಮ್ಮನೆ ತಳ್ತಾ ಇದ್ದಾರೆ ಹಂಗೇನೆ ವರ್ಲ್ಡ್ ಕಪ್ ಅಷ್ಟರಲ್ಲಿ ಅನೌನ್ಸ್ಮೆಂಟ್ ಬರುತ್ತೆ ಅಂತ ಅನ್ಕೊಂಡಿದ್ದೆ ಹೆಡ್ ಕೋಚ್ ಯಾರಾಗ್ತಾರೆ ಅಂತ ವರ್ಲ್ಡ್ ಕಪ್ ಆಯಿತು ಇನ್ನೂ ಸಹ ಅನೌನ್ಸ್ಮೆಂಟ್ ಬಂದಿಲ್ಲ ನೋಡೋಣ ಯಾವಾಗ ಅನೌನ್ಸ್ಮೆಂಟ್ ಮಾಡ್ತಾರೆ ಅಟ್ಲೀಸ್ಟ್ ಜಿಂಬಾಬ್ವೆ ಸೀರೀಸ್ ಒಳಗಾದ್ರೂ ಅನೌನ್ಸ್ ಮಾಡ್ತಾರೆ ಅಂತ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್ ಇಷ್ಟ ಆಗಿದ್ದು ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸು ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿತ್ತು ನಾವು ಲೈಕ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಕೂಡ ಆಗಬಹುದು ಬಬಾ